ಮೇಡಮ್ ನಮಸ್ಕಾರ. ನಾವು ನಿಮಗೆ ಇಂಟರ್ವ್ಯೂ ಮಾಡಕ್ ಬಂದೀವಿ. ನೀವು ಬಿಗ್ ಬಾಸ್ ಆಫರ್ನ ಯಾಕೆ ಬೇಡ ಅಂದ್ರಿ? ಬಿಗ್ ಬಾಸ್ನೆಲ್ಲ ನಾನೇ ನಡೆಸ್ತಾ ಇದ್ದೀನಿ, ಮತ್ತೆ ಯಾಕೆ ನಾ ಬಿಗ್ ಬಾಸಿಗೆ ಹೋಗ್ಬೇಕು? ಬಿಗ್ ಬಾಸಿನ ಮ್ಯಾನೇಜ್ಮೆಂಟ್ ಎಲ್ಲ ನಾನೇ ಮಾಡ್ತಿರೋದು. ಹೌದಾ? ಹಂಗಂದ್ರೆ ನಿಮ್ಮ ಬಂಗ್ಲೆಗಳು ಜಾಸ್ತಿನೇ ಇದೆನಾ? ತುಂಬಾ ಇದೆ. ಹೌದಾ? ಹಂಗಂದ್ರೆ ನಿಮಗೆ ಅಲ್ಲಿ ಏನಪ್ಪಾ ಅಂದ್ರೆ ಆಸ್ತಿ ಗೀಸ್ತಿ ತುಂಬಾ ಇದೆ ಅಂತ ಹೇಳಿದ್ನಲ್ವಾ, ಮತ್ತೆ ಆಸ್ತಿ ಕೇಳ್ತಿದ್ದೀರಾ? ಹೌದಾ ಮೇಡಮ್, ಕೇಳಿದೆ. ನೀವು ಅಂದಂಗೆ ಈ ಬಟ್ಟೆ ಎಲ್ಲ ಎಲ್ಲಿ ಪರ್ಚೇಸ್ ಮಾಡ್ತೀರಾ? ನಾ ಬಟ್ಟೆ ಎಲ್ಲ ದುಬೈ ಮತ್ತೆ ಅಮೆರಿಕಲ್ಲಿ ಪರ್ಚೇಸ್ ಮಾಡ್ತೀನಿ. ಹೌದಾ ಮೇಡಮ್? ನಮಗೆ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲೆಲ್ಲೋ ಮಾರ್ಕೆಟಲ್ಲಿ ಸಿಕ್ಕಿತ್ತು ಅಂತ ಅನ್ನಿಸ್ತು. ವಾಟ್ ಮೇಡಮ್, ವಾಟ್ ನೆಕ್ಸ್ಟ್ ಕ್ವಶನ್? ಅಂದಂಗೆ ನಿಮ್ಮ ಕಾರು ಎಷ್ಟಿರ್ಬೋದು? ತುಂಬ ಇದೆ, ಅವೆಲ್ಲ ಲೆಕ್ಕ ಹೇಳೋಕ್ಕಾಗಂಗಿಲ್ಲ. ಅಂದಂಗೆ ಬೈಕು? ಅವೆಲ್ಲ ತುಂಬ ಇದೆ ಮೇಡಮ್, ಅವೆಲ್ಲ ಹೇಳೋಕ್ಕಾಗಂಗಿಲ್ಲ. ನನ್ನ ಅಸಿಸ್ಟೆಂಟ್ ನೋಡ್ಕೊತಾರೆ ಎಲ್ಲ. ಬಿಗ್ ಬಾಸ್ನಲ್ಲಿ ಟಾಸ್ಕ್ ಇಡ್ತೀರಲ್ಲ, ಅವಕ್ಕೆಲ್ಲ ಎಷ್ಟು ಖರ್ಚಾಗಿರ್ಬೋದು? ತುಂಬ ಖರ್ಚಾಗುತ್ತೆ, ಯಾಕೆಂದರೆ ಎಲ್ಲ ರೆಡಿ ಮಾಡಬೇಕಲ್ಲ, ಸೆಟ್ ಗಿಟ್ ಎಲ್ಲ ಹಾಕಬೇಕಲ್ಲ, ತುಂಬ ಖರ್ಚಾಗುತ್ತೆ. ಅದು ಕೂಡ ನನ್ನ ಅಸಿಸ್ಟೆಂಟೇ ನೋಡ್ಕೊತಾನೆ. ಹೌದಾ? ಮತ್ತೆ ಸುದೀಪ್ ಸರ್ ನಿಮಗೇನಾದ್ರು ಪರಿಚಯನಾ? ಪರಿಚಯ ಅಂತ ಕೇಳ್ತಿಲ್ಲ, ಸುದೀಪ್ ಅವ್ರಿಗೆ ನಿರೂಪಣೆ ಮಾಡು ಅಂತ ಹೇಳಿಕೊಟ್ಟಿದ್ದೆ ನಾನು. ಹೌದಾ? ಹೌದೌದು. ಹಾಗೆ ಹೆಚ್ಚಿ ಏನಕ್ಕೆ ಹಿಂಗೆ ದುಗ್ತಿದ್ದೀರಾ ನನ್ನ? ಮೊದಲು ಇಂಗ್ಲೀಷ್ ಕಲ್ಕೊ, ಆಮೇಲೆ ಎಲ್ರಿಗೂ ಹೇಳುವಂತೆ ಪಚ್ಚೀಸ್ ಅಂತ. ಪಚ್ಚೀಸ್. ಗೊತ್ತಾಯ್ತಾ? ಮತ್ತೆ ಸುದೀಪ್ ಸರ್ಗೆ ಹೇಳ್ತಾಳೆ ನಿರೂಪಣೆ ಮಾಡಕ್ಕೆ ಹೇಳಿದೆ ಅಂತ. ಸುದೀಪ್ ಸರ್ ಅಲ್ಲಿ ನೀ ಹೇಳಿ.